ಕಲ್ಕಿ 2898 AD ಡೈರೆಕ್ಟೆಡ್ ಬೈ ನಾಗ್ ಅಶ್ವಿನ್. ಈ ಸಿನಿಮಾ ನೋಡೋಕ್ಕೂ ಮುಂಚೆ ಇದರ ಪ್ರೀಲೋಡ್ ಸೀರೀಸ್ ಆದ ಬುಜ್ಜಿ ಅಂಡ್ ಭೈರವನ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಬಿಕಾಸ್ ಸಿನಿಮಾದಲ್ಲಿ ಬರುವ ಕೆಲವು ಪಾತ್ರಗಳು, ಸೀನ್ಗಳು ಹಾಗೂ ಯೂಸ್ ಮಾಡಿರೋ ಟೆಕ್ನಾಲಜಿಯ ಬಗ್ಗೆ ಮತ್ತೆ ಬುಜ್ಜಿ ಅಂಡ್ ಭೈರವ ಇವರಿಬ್ರು ಯಾರು, ಹೇಗೆ ಮೀಟ್ ಆಗ್ತಾರೆ ಅನ್ನೋದು ಈ ಸೀರೀಸ್ನಲ್ಲಿದೆ. ಇನ್ನು ಸಿನಿಮಾದ ವಿಚಾರಕ್ಕೆ ಬರೋದಾದ್ರೆ ಮುಖ್ಯ ಪಾತ್ರದಲ್ಲಿ ಪ್ರಭಾಸ್, ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣೆ ಅಂಡ್ ಕಮಲ್ ಹಾಸನ್ ಅವರು ಅಭಿನಯಿಸಿದ್ದಾರೆ. ಪ್ಲಾಟ್ ಟ್ರೈಲರ್ನಲ್ಲಿ ಹೇಳಿದಾಗೆ ಭೈರವ ಕಾಂಪ್ಲೆಕ್ಸ್ಗೆ ಹೋಗಬೇಕು, ಆದರೆ ಅವನು ಅಲ್ಲಿಗೆ ಹೋಗೋಕೆ 1 ಮಿಲಿಯನ್ ಯೂನಿಟ್ಸ್ ಬೇಕು. ಅದೇ ಟೈಮ್ನಲ್ಲಿ ಕಾಂಪ್ಲೆಕ್ಸಿಂದ SCVM-80 ಅನ್ನೋ ಪ್ರೆಗ್ನೆಂಟ್ ಲೇಡಿ ತಪ್ಪಿಸ್ಕೊಳ್ತಾಳೆ. ಸೊ ಇನ್ನೇನು ಅವಳನ್ನ ಹಿಡ್ಕೊಟ್ರೆ ಕಾಂಪ್ಲೆಕ್ಸ್ಗೆ ಆರಾಮಾಗಿ ಹೋಗ್ಬೋದು ಅಂತ ಅವಳು ಬೆನ್ನತ್ತಾನೆ. ಈ ಪ್ರೊಸೆಸ್ನಲ್ಲಿ ಅವಳನ್ನು ಯಾರು ಕಾಪಾಡ್ತಾರೆ, ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಇನ್ನು ಪಾಸಿಟಿವ್ಸ್, ಫಸ್ಟ್ ಆಫ್ ಆಲ್ ನಾಗ್ ಅಶ್ವಿನ್ ಅವರಿಗೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ. ಬಿಕಾಸ್ ಒಂದು ಫ್ಯೂಚರ್ ಬೇಸ್ ಸಿನಿಮಾದಲ್ಲಿ ಮೈಥಾಲಜಿನ ತಂದು ನಾವು ಕೇಳಿರುವಂಥ ಕಥೆಗಳನ್ನು, ಪುರಾಣಗಳನ್ನು, ಅಲ್ಲಿನ ಪಾತ್ರಗಳನ್ನು ಈ ವರ್ಲ್ಡ್ಗೆ ಎಸ್ಟಾಬ್ಲಿಷ್ ಮಾಡಿ ಹೇಳಿರುವಂಥ ರೀತಿಗೆ ಬಿಗ್ ಕ್ಲಾಪ್ ಬರಲೇಬೇಕು. ಆಲ್ಸೋ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಕಲ್ಕಿ ಯಾರು, ಅವನು ಹುಟ್ಟೋದು ಎಲ್ಲಿ, ಏತಕ್ಕಾಗಿ ಹುಡ್ತಾನೆ ಅನ್ನೋದು ಗೊತ್ತು. ಇದೇ ಟೆಂಪ್ಲೇಟ್ನ ಇಟ್ಕೊಂಡು ಅದರ ಸುತ್ತಮುತ್ತ ಕ್ಯಾರೆಕ್ಟರ್ಗಳನ್ನ, ಎಲಿಮೆಂಟ್ಸ್ನ ಆ್ಯಂಡ್ ಆ ಡಿಫ್ರೆಂಟ್ ವರ್ಲ್ಡ್ನ ಕ್ರಿಯೇಟ್ ಮಾಡಿ ಫ್ಯೂಚರ್ನಲ್ಲಿ ಹೀಗೆ ಆಗ್ಬೋದೇನೋ ಅನ್ನೋದನ್ನ ಕ್ಲೀನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಬರುವ ಎಲ್ಲ ಪಾತ್ರಗಳಿಗೂ ಅದರದೇ ಆದ ರೀಸನ್ಗಳಿವೆ. ಸುಮ್ಮನೆ ಯಾವುದನ್ನು ಅನ್ನೆಸೆಸರಿಯಾಗಿ ಬರ್ಕೊಂಡಿದ್ದಾರೆ ಅಂತ ಅನ್ನಿಸ್ಲಿಲ್ಲ. ಬಟ್ ದಿಶಾ ಪಟಾಣಿ ಅವರ ಪಾತ್ರ ಇಲ್ಲಿ ಬೇಡವಾಗಿತ್ತು ಅನ್ನಿಸ್ತು. ಆದರೆ ಪರ್ಸ್ನಲಿ ಅದರ ಹಿಂದಿನ ಉದ್ದೇಶನ ನಾನು ಇಲ್ಲಿ ಅರ್ಥ ಮಾಡ್ಕೋತೀನಿ. ಇನ್ನು ನೆಗೆಟಿವ್ಸ್ನ ವಿಚಾರಕ್ಕೆ ಬರೋದಾದರೆ ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ಏನಿರಲಿಲ್ಲ. ಬಟ್ ಫಸ್ಟ್ ಹಾಫ್ನಲ್ಲಿ ಸಿನಿಮಾ ತುಂಬ ಸ್ಲೋ ಆಗಿ ಹೋಗೋದ್ರಿಂದ ಸ್ವಲ್ಪ ಡ್ರ್ಯಾಗಿ ಫೀಲ್ ಆಗಿ ಬೋರ್ ಕೂಡ ಆಗ್ಬೋದು. ಆದರೆ ಇದು ಫ್ಯೂಚರ್ ಬೇಸ್ ಸಿನಿಮಾ ಆಗಿರೋದ್ರಿಂದ ಆ ವರ್ಲ್ಡ್ನ ಎಸ್ಟಾಬ್ಲಿಷ್ ಮಾಡಿ ಆ್ಯಂಡ್ ಕ್ಯಾರೆಕ್ಟರ್ಸ್ನ ಡಿಫೈನ್ ಮಾಡಬೇಕು ಅಂತಾನೆ ಈ ಫಸ್ಟ್ ಹಾಫ್ನ ಡೆಡಿಕೇಟ್ ಮಾಡಿದ್ದಾರೆ. ಆ್ಯಂಡ್ ಅದು ಬೇಕಾಗಿತ್ತು ಕೂಡ. ಪರ್ಫಾರ್ಮೆನ್ಸಸ್, ಅಮಿತಾಬ್ ಬಚ್ಚನ್ ಅವರ ಪಾತ್ರ ಹೈಲೈಟೆಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಈಸ್ ಹೈಟ್ ಆ್ಯಂಡ್ ವಾಯ್ಸ್, ಕಾಸ್ಟ್ಯೂಮ್, ಆ್ಯಕ್ಟಿಂಗ್ ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾದ ಅಶ್ವತ್ಥಾಮ ಹೀಗೆ ಇರ್ಬೋದೇನಪ್ಪ ಅಂತ ಅನಿಸ್ಬಿಡುತ್ತೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಪ್ರಭಾಸ್ ತುಂಬ ದಿನಗಳ ನಂತರ ಫನ್ನಿಯಾಗಿ, ಲೈವ್ಲಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ಅಪೇರಿಯನ್ಸ್ನಲ್ಲಿ ಐ ಲವ್ ಯು ಬುಜ್ಜಿ, ಸ್ಟ್ಯಾಚು, ಲ್ಯಾಬ್ ಬೇಬಿ, ಫಾರ್ಮಾಲಿಟೀಸ್ ಮುಗಿಸ್ಕೊಂಡ್ಬರ್ತೀನಿ ಅನ್ನೋದೆಲ್ಲ ಇಷ್ಟ ಆದವು. ಆಲ್ಸೋ ಕಮಲ್ ಹಾಸನ್ ಅವ್ರ ಬಗ್ಗೆ ಹೇಳೋದಾದರೆ ಅವರಿಗೆ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇತ್ತು. ಆದರೆ ಇರೋ ಸ್ಕ್ರೀನ್ ಸ್ಪೇಸ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡು ಅವರಿಗಿರುವ ಪವರ್ಸ್, ಎಲಿಮೆಂಟ್ಸ್ ಆ್ಯಂಡ್ ಗೋಲ್ಸ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಸಿನಿಮಾದ ಸ್ಟ್ರೆಂತ್ ಅಂದರೆ ಸ್ಟೋರಿ. ಅದೇ ಆಗಲೇ ಹೇಳಿದಾಗೆ ಫ್ಯೂಚರ್ಗೆ ಮೈಥಾಲಜಿನ ಬ್ಲೆಂಡ್ ಮಾಡಿ ಹೇಳಿರೋ ರೀತಿ, ಕಲರ್ಸ್ ಪ್ಯಾಟ್ರನ್, ವೆಪನ್ಸ್, ಕಾಸ್ಟ್ಯೂಮ್ಸ್, ವೆಹಿಕಲ್ಸ್ ಇವುಗಳ ಮೇಲೆ ತುಂಬಾ ರಿಸರ್ಚ್ ಆಗಿದೆ. ಆ್ಯಂಡ್ ಅದು ಬೇಕಿತ್ತು ಕೂಡ. ಇಲ್ಲ ಅಂತಂದರೆ ಸಿನಿಮಾ ಅದರ ಹೈಪ್ನ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಹೆಚ್ಚಿತ್ತು. ಇಲ್ಲಿ ಸೆಕೆಂಡ್ ಹಾಫ್ ಫುಲ್ ಬರೀ ಆ್ಯಕ್ಷನ್ಗಳೇ ತುಂಬಿವೆ. ಅವುಗಳನ್ನ ಕಡಿಮೆ ಮಾಡಿ ಸ್ಟೋರಿಗೆ ಇನ್ನೂ ಸ್ವಲ್ಪ ಡೆಪ್ನ ಆ್ಯಡ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಇನ್ನು ಸಿನಿಮಾದ ಕೊನೆಯ 20 ನಿಮಿಷ ಮಾಸಿ ಫೈಟ್ಸ್, ಎಲಿವೇಶನ್, ಸಸ್ಪೆನ್ಸಸ್ನ ಇಟ್ಟು ಕ್ಲೈಮ್ಯಾಕ್ಸ್ಗೆ ಪರ್ಫೆಕ್ಟ್ ಎಂಡಿಂಗ್ನ ಕೊಟ್ಟಿದ್ದಾರೆ. ಇದರಿಂದ ಮುಂದೆ ಬರುವ ಕಲ್ಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಸಿನಿಮಾಗಳ ಮೇಲೆ ನಿರೀಕ್ಷೆ ಸಹ ಹೆಚ್ಚಾಗಲಿದೆ. ಸೊ ಇದಿಷ್ಟು ಈ ಸಿನಿಮಾದ ಬಗ್ಗೆ ನನ್ನ ರಿವ್ಯೂ ಆಗಿತ್ತು. ನೀವು ಈಗಾಗಲೇ ಈ ಸಿನಿಮಾ ನೋಡಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿ ಯು ಸೂನ್.